ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವರಾಹಿ ಅಮ್ಮ ಅವರು ಎಲ್ಲರಿಗೂ ಆರೋಗ್ಯ, ಆಯಸ್ಸು, ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಇದು ಒಬ್ಬರು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರಿ, ಈ ಥರ ನನಗೆ ಸಮಸ್ಯೆ ಇದೆ, ಎಲ್ಲಿ ನೋಡಿದರೂ ಅಲ್ಲಿ ನನಗೆ ಶತ್ರುಗಳೇ ಜಾಸ್ತಿ ಆಗಿದ್ದಾರೆ, ದಯವಿಟ್ಟು ಇದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ. ನಾವು ಹೋಗುವಂಥ ಕೆಲಸದಲ್ಲಿ ಕೂಡ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ, ನಮಗೆ ಅಲ್ಲಿ ಕೆಲಸ ಮಾಡಲಿಕ್ಕೂ ಆಗ್ತಾ ಇಲ್ಲ, ಕೆಲಸ ಬಿಡೋದಕ್ಕೂ ಆಗ್ತಾ ಇಲ್ಲ, ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ದಯವಿಟ್ಟು. ಕೆಲಸ ಮಾಡೋದಕ್ಕೆ ನೆಮ್ಮದಿನೇ ಇಲ್ಲ ಅನ್ನೋ ಥರ ಆಗಿದೆ, ತುಂಬಾ ತೊಂದರೆ ಆಗ್ತಾ ಇದೆ, ಅಲ್ಲಿ ನನಗೆ ಏನಾದರೂ ಸೊಲ್ಯೂಷನ್ ಕೊಡಿ ಅಂತ ಹೇಳಿದ್ರಿ. ಹಾಗಾಗಿ ನಾನು ಅವರಿಗೋಸ್ಕರ ಮತ್ತು ನಿಮಗೆ ಯಾರಾದರೂ ತೊಂದರೆ ಕೊಡ್ತಾ ಇದ್ದಾರೆ, ಅಥವಾ ನಿಮ್ಮ ಮನೆಯಲ್ಲಿ ಆಗಿರ್ಬೋದು, ನಿಮ್ಮ ಮನೆಯವರಾಗಿರ್ಬೋದು, ಅಥವಾ ಅಕ್ಕಪಕ್ಕದವರಾಗಿರ್ಬೋದು, ಅಥವಾ ನೀವು ಹೋಗ್ತಾ ಇರುವಂಥ ಕೆಲಸದಲ್ಲಿ ಯಾರಾದರೂ ನಿಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದರೆ, ಈ ಒಂದು ನಾ ಹೇಳುವಂಥ ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳೋದ್ರಿಂದ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿಸುವ ಆ ತಾಯಿಯ ಶಕ್ತಿ ಈ ಒಂದು ಮಂತ್ರಕ್ಕಿದೆ. ಯಾಕಂದರೆ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳೋದ್ರಿಂದ ನಿಮ್ಮ ಎಷ್ಟೇ ಶತ್ರುಗಳಿದ್ದರೂ ನಿಮಗೆ ನೀವು ಎಷ್ಟೇ ಕೆಟ್ಟದಾಗಿ ಬಯಸಿದರೂ ಕೂಡ, ನಿಮಗೆ ಕೆಟ್ಟದಾಗಲಿ ಅಂತ ಬಯಸಿದರೂ ಕೂಡ ಆ ತಾಯಿಯ ಒಂದು ಕೃಪೆಯಿಂದ ಅದೆಲ್ಲದೂ ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ. ಅವರ ಮನ ಪರಿವರ್ತನೆ ಕೂಡ ಚೇಂಜ್ ಆಗುತ್ತೆ. ನಮಗೆ ಕೆಟ್ಟದನ್ನು ಬಯಸೋರು ಮತ್ತು ಪ್ರತಿದಿನ ಅವರೇ ಚೇಂಜ್ ಆಗಿ ನಿಮಗೆ ಒಳ್ಳೆಯದನ್ನು ಬಯಸೋ ಥರ ಆ ತಾಯಿ ಮಾಡ್ತಾರೆ. ನಿಮ್ಮ ಶತ್ರುಗಳು ಕೂಡ ಅವರು ಕಡಿಮೆ ಆಗ್ತಾ ಬರ್ತಾರೆ. ಈ ಒಂದು ಮಂತ್ರದ ಸಹಾಯದಿಂದ ನೀವು ಪ್ರತಿನಿತ್ಯ ಈ ಒಂದು ಮಂತ್ರವನ್ನು ಹೇಳಿ ನೀವು ಕೆಲಸಕ್ಕೆ ಹೋಗೋದ್ರಿಂದ ಖಂಡಿತವಾಗ್ಲೂ ಆ ತಾಯಿಯ ಕೃಪೆಯಿಂದ ನಿಮಗೆ ಯಾರೇ ಶತ್ರುಗಳಿದ್ದರೂ, ನಿಮಗೆ ಏನೇ ತೊಂದರೆ ಮಾಡಬೇಕು ಅಂತ ಅಂದ್ಕೊಂಡು ನಿಮ್ಮ ಹತ್ರ ಬಂದರೆ ಸಾಕು, ಅವರ ಒಂದು ಮನ ಪರಿವರ್ತನೆ ಆಗಿ ಅವರು ನಿಮಗೆ ಒಳ್ಳೆಯ ಒಂದು ಸಜೆಷನನ್ನು ನಿಮಗೆ ಕೊಟ್ಟು ಹೋಗ್ತಾರೆ ಹೊರತು, ಅವರು ನಿಮಗೆ ಕೆಡಕನ್ನು ಮಾಡಬೇಕು ಅಂತ ಬಂದಾಗೆಲ್ಲ ಅವರ ಮನ ಪರಿವರ್ತನೆಯನ್ನು ಆ ತಾಯಿನೇ ಮಾಡಿ ನಿಮಗೆ ಒಳ್ಳೆಯ ಒಂದು ಆಶೀರ್ವಾದವನ್ನು ಆ ತಾಯಿ ಮಾಡ್ತಾರೆ. ನಾನು ಇವಾಗ ಆ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಆ ಮಂತ್ರವನ್ನು ನೀವು ಒಂದು ಬುಕ್ಕಿನಲ್ಲಿ ಬರೆದಿಟ್ಕೊಂಡು ಪ್ರತಿನಿತ್ಯ ಈ ಒಂದು ಮಂತ್ರವನ್ನು ಒಂದೇ ಲೈನ್ ಮಂತ್ರ ತುಂಬ ಚಿಕ್ಕದಾಗಿದೆ, ಆದರೆ ಇದರ ಪವರ್ ತುಂಬಾ ದೊಡ್ಡದಾಗಿರುತ್ತೆ. ಹಾಗಾಗಿ ಈ ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ತಾ ಬರೋದ್ರಿಂದ ನಿಮಗೆ ಎಷ್ಟೇ ಶತ್ರುಗಳು ಇದ್ದರೂ ಕೂಡ ಆ ಒಂದು ಶತ್ರು ಅನ್ನೋದು ನಿಮಗೆ ಮಿತ್ರರಾಗ್ತಾರೆ. ಆನಂತರ ನಿಮ್ಗೆ ಏನೇ ಕೆಟ್ಟದಾಗಬೇಕು ಅಂತ ಅವರು ಬಯಸಿದರೂ ಕೂಡ, ಅವರು ಎಷ್ಟೇ ಕೆಟ್ಟದಾಗಬೇಕು ಅಂತ ಬಯಸಿರ್ತಾರಲ್ಲ ಅಷ್ಟೇ ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಈ ಒಂದು ಮಂತ್ರದ ಸಹಾಯದಿಂದ. ಆನಂತರ ನೀವು ನಿಮ್ಮ ಹೊಲಗಳಲ್ಲಾಗಿರ್ಬೋದು ಅಥವಾ ಗದ್ದೆಗಳಲ್ಲಾಗಿರ್ಬೋದು ಕೂಡ ಇದೇ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅಂಥವರು ಕೂಡ ನೀವು ಈ ಒಂದು ಮಂತ್ರವನ್ನು ಹೇಳ್ಬೋದು. ನಿಮ್ಮ ಅಕ್ಕಪಕ್ಕದವರು ಕೂಡ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ನಮಗೆ ನಮ್ಮ ಪಾಡಿಗೆ ನಾವಿದ್ದರೂ ಕೂಡ ತುಂಬ ಜಗಳ ಮಾಡೋದು ಮತ್ತು ಮಾಟ ಮಂತ್ರ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ, ಇದಕ್ಕೆ ಏನು ಮಾಡೋದು ಅಂತ ಅನ್ನೋದಾದರೆ, ಇದಕ್ಕೂ ಕೂಡ ಪ್ರತಿನಿತ್ಯ ನೀವು ಈ ಒಂದು ಮಂತ್ರವನ್ನು ಹೇಳಿ, ನಮ್ಮ ಪಾಡಿಗೆ ನಾವು ಇದ್ದರೂ ಕೂಡ ಬೇರೆಯವರು ಈ ಥರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ತಾಯಿ, ಅವರಿಂದ ನಮ್ಮನ್ನು ರಕ್ಷಣೆ ಮಾಡು ಅಂತ ಕೇಳಿಕೊಂಡು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಖಂಡಿತ ಆ ತಾಯಿ ನಿಮಗೆ ಒಳ್ಳೇದು ಮಾಡ್ತಾರೆ. ಯಾರು ನಿಮಗೆ ಕೆಟ್ಟದ್ದು ಮಾಡಬೇಕು ಅಂತ ಬಯಸ್ತಿರ್ತಾರೆ ನೋಡಿ, ಅಂಥವ್ರಿಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಅವರ ಮನ ಪರಿವರ್ತನೆಯನ್ನು ಮಾಡಿ ಆ ತಾಯಿ ನಿಮಗೆ ಒಳ್ಳೆಯದನ್ನು ಮಾಡ್ತಾರೆ. ಇವಾಗ ಆ ಮಂತ್ರವನ್ನು ನಾನು ಹೇಳ್ತಾ ಹೋಗ್ತೀನಿ. ಆ ಮಂತ್ರವನ್ನು ನೀವು ಒಂದು ಬುಕ್ಕಿನಲ್ಲಿ ಬರೆದಿಟ್ಟುಕೊಂಡು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದ ದಿನ ಈ ಮಂತ್ರವನ್ನು ಹೇಳಬೇಕಾಗುತ್ತೆ. ಆ ತಾಯಿಯ ವಾರ ಆಗಿರೋದ್ರಿಂದ ಮಂಗಳವಾರ ಮತ್ತು ಶುಕ್ರವಾರ ದಿನ ಈ ಒಂದು ಮಂತ್ರನ ಹೇಳಬೇಕು. ಆನಂತರ ಈ ಮಂತ್ರವನ್ನು ನೀವು ರಾತ್ರಿ ಸಮಯದಲ್ಲಿ ಹೇಳಬೇಕು. ರಾತ್ರಿ ಸಮಯದಲ್ಲಿ ಆ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ರಾತ್ರಿ ಸಮಯದಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ನೀವು ಮಂಗಳವಾರ ಅಥವಾ ಶುಕ್ರವಾರದಿಂದ ಪ್ರಾರಂಭ ಮಾಡಬೇಕು. ನೀವು ಪ್ರತಿನಿತ್ಯ ಹೇಳ್ತಾ ಬರೋದ್ರಿಂದ ನಿಮಗೆ ಶತ್ರುಗಳು ಅನ್ನೋದೇ ಇರೋದಿಲ್ಲ. ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳಿದ್ರೆ ತುಂಬಾ ಒಳ್ಳೆಯದು. ಇವಾಗ ಆ ಮಂತ್ರವನ್ನು ನಾನು ಹೇಳ್ತೀನಿ ನೋಡಿ. ನೀವು ಯಾವುದಾದ್ರೂ ಒಂದು ಬುಕ್ಕಿನಲ್ಲಿ ಬರೆದಿಟ್ಕೊಂಡು, ಅಥವಾ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಅದನ್ನು ನೀವು ಕೂಡ ಬರೆದಿಟ್ಕೋಬಹುದು. ಇವಾಗ ಆ ಮಂತ್ರವನ್ನು ಹೇಳ್ತಾ ಇದ್ದೀನಿ ನೋಡಿ. ಶ್ರೀ ಕಿರಾತ ವಾರಾಹಿಯೇ ನಮಃ. ಇನ್ನೊಂದು ಸರಿ ಮಂತ್ರವನ್ನು ಹೇಳ್ತೀನಿ ನೋಡಿ. ಶ್ರೀ ಕಿರಾತ ವರಾಹಿಯೇ ನಮಃ. ಓಂ ಶ್ರೀ ಕಿರಾತ ವರಾಹಿಯೇ ನಮಃ. ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಅದನ್ನು ನೀವು ಬರೆದಿಟ್ಕೊಂಡು ಪ್ರತಿನಿತ್ಯ ಈ ಮಂತ್ರವನ್ನು 9 ಬಾರಿ ಅಥವಾ 11 ಬಾರಿ ಆದರೂ ಇದನ್ನು ಹೇಳ್ತಾ ಹೋಗ್ರಿ. ಖಂಡಿತ ಆ ತಾಯಿ ವರಾಹಿ ದೇವಿ ನಿಮಗೆ ಆ ಶತ್ರುಗಳನ್ನು ಮಿತ್ರರನ್ನಾಗಿ ಮಾಡಿ ನಿಮ್ಮ ಸದಾಕಾಲ ನಿಮ್ಮ ಬೆನ್ನ ಹಿಂದೆ ಇದ್ದು ನಿಮ್ಮ ಹಾಗೂ ನಿಮ್ಮ ಕುಟುಂಬವನ್ನು ಸದಾಕಾಲ ನಿಮ್ಮನ್ನು ಕಾಪಾಡ್ತಾ ಬರ್ತಾಳೆ.